ಇನ್ನು ಸಾಧ್ಯ ಆದರೆ ಸುರ್ಜೇವಾಲಾ ಸಭೆಗೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಸಭೆಗೆ ನನ್ನ ಸುರ್ಜೇವಾಲಾ ಕರೆದಿದ್ರು, ನಾನು ಊರಿನಲ್ಲಿದ್ದ ಕಾರಣ ಹೋಗೋಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಸಾಧ್ಯ ಆದರೆ ಸುರ್ಜೇವಾಲಾ ಸಭೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ಕೊಳ್ತಾರೆ, ಅವ್ರದ್ದು ಕಂಟಿನ್ಯೂ ಆಗಿದೆ. ಅದ್ರ ಬಗ್ಗೆ ನಾನೇನ್ ಮಾತಾಡೋದು ಸರ್? ತಾವು ಕೂಡ ಭೇಟಿಗೆ ಸಮಯಾವಕಾಶ ಕೇಳಿದ್ರೆ ಹೋದ ವಾರ ನನಗೆ ಕರೆದಿದ್ರು. ನಾನು ಊರಲ್ಲಿದ್ದೆ, ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿದ್ರು. ಸಾಧ್ಯ ಆದ್ರೆ ನೋಡ್ತೇನೆ, ಅದು ಅವ್ರು ಮಾಡ್ಕೊಳ್ತಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಎರಡನೇ ಹಂತದ 1-to-1 ಮೀಟಿಂಗ್ ಅಂತ ಹೇಳಬೇಕು. ಯಾಕಂದ್ರೆ ಈಗಾಗಲೇ ಒಂದು ಸೆಟ್ ಆಫ್ ಶಾಸಕರು ಮಾತನಾಡಿದ್ದಾರೆ. ಈಗ ಮತ್ತೊಂದಷ್ಟು ಶಾಸಕರು ಸುರ್ಜೇವಾಲಾ ಅವ್ರ ಜೊತೆ ಮುಂದೆ ಕೂರ್ತಾರೆ. ಈಗ ಇಲ್ಲಿ ಬಹಳ ಮುಖ್ಯ ಆಗುತ್ತೆ, ಒಂದು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ, ಅನುದಾನಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಅಸಮಾಧಾನಗಳನ್ನು ಹೇಳ್ಕೊಳ್ಳೋಕೆ. ಎರಡನೇದಾಗಿ ಮಿನಿಸ್ಟ್ರಿಗಳ ರಿಪೋರ್ಟ್ ಕಾರ್ಡ್ ಕೂಡ ಇದರಲ್ಲೇ ರೆಡಿ ಆಗುತ್ತೆ ಅಂತ ಅನ್ಸುತ್ತೆ, ಈ ಶಾಸಕರ ಅಭಿಪ್ರಾಯಗಳನ್ನು ಆಧರಿಸಿ. ಸೊ ಈ ಮೀಟಿಂಗ್ನಲ್ಲಿ ಇವತ್ತು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಯಾವ್ಯಾವ ಶಾಸಕರು ಮುಖ್ಯವಾಗಿ ಏನು ನಿರೀಕ್ಷೆ ಮಾಡ್ಬೋದು ಅಂತ ಪ್ರಸನ್ನ? ಅವಿನಾಶ್, ಕಳೆದ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುಮಾರು 38 ಶಾಸಕರ ಜೊತೆ 1-to-1 ಸಭೆಯನ್ನು ನಡೆಸಿದ್ರು. ಇಂದಿನಿಂದ 3 ದಿನಗಳ ಕಾಲ ಮತ್ತೆ ಎರಡನೇ ಹಂತದ ಶಾಸಕರ ಸಭೆ ನಡೀತಾ ಇದೆ. ಇದರಲ್ಲಿ ಸುಮಾರು 63 ಮಂದಿ ಶಾಸಕರ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಶಾಸಕರ ಪ್ರಮುಖ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಸುರ್ಜೇವಾಲಾ ಅವರು ಇದೀಗ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಒಟ್ಟು 24 ಶಾಸಕರ ಜೊತೆ ಮಾತುಕತೆ ಆಗುತ್ತೆ. ಅದರಲ್ಲಿ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ ಭಾಗದ ಮತ್ತು ರಾಯಚೂರು ಭಾಗದ ಶಾಸಕರನ್ನ ಒಳಗೊಳ್ಳುತ್ತೆ. ಪ್ರಮುಖವಾಗಿ ಶಾಸಕರು ಇಲ್ಲಿ ತಮಗೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅಸಮಾಧಾನಗಳಿರ್ಬೋದು, ಕ್ಷೇತ್ರದಲ್ಲಿ ಆಗಬೇಕಾದಂತಹ ಸರ್ಕಾರದ ಕಡೆಯಿಂದ ಆಗಬೇಕಾದಂತ ಕೆಲಸ ಕಾರ್ಯಗಳಿರ್ಬೋದು, ಸಚಿವರ ಕಾರ್ಯವೈಖರಿ ಇರ್ಬೋದು, ಇದೆಲ್ಲದರ ಬಗ್ಗೆ ಪ್ರಮುಖವಾಗಿ ಸುರ್ಜೇವಾಲಾ ಅವರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸುರ್ಜೇವಾಲಾ ಅವರು ಈ ಎರಡನೇ ಹಂತದ ಶಾಸಕರಿಗೂ ಕೂಡ ಸುಮಾರು 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೇಗೆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ತಿದಾವೆ, ಪಕ್ಷ ಸಂಘಟನೆ ಹೇಗಾಗ್ತಿದೆ, ಸರ್ಕಾರದ ಯೋಜನೆಗಳು ಜನರಿಗೆ ತಲುಪ್ತಾ ಇದಾವ ಇಲ್ವಾ ಅನ್ನುವಂಥ ಒಂದಷ್ಟು ಸಿದ್ಧಪಡಿಸಿದ ಪ್ರಶ್ನೆಗಳು ಶಾಸಕರ ಮುಂದಿದೆ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಹಲವಾರು ಮಂದಿ ಹಿರಿಯ ಶಾಸಕರು ಇರುವಂತವರು ನಮಗೆ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆಯ ವೇಳೆ ತಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಇಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಒಂದು ರೀತಿಯಲ್ಲಿ ಇದು ಕೇವಲ ಶಾಸಕರ ಪ್ರಗತಿ ಪರಿಶೀಲನೆ ಅಲ್ಲ ಮತ್ತು ಶಾಸಕರ ಅಸಮಾಧಾನವನ್ನ ತಣಿಸುವಂತಹ ಸಭೆಯಾಗಿ ಉಳಿದಿಲ್ಲ. ಅದರ ಬದಲಿಗೆ ಶಾಸಕರ ರಿಪೋರ್ಟ್ ಕಾರ್ಡ್ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಸಚಿವರ ಕಾರ್ಯವೈಖರಿಯನ್ನ ಪರಿಶೀಲನೆ ಮಾಡೋದಕ್ಕೆ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ಳುವಂತಹ ಒಂದು ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಇಲ್ಲಿ ರೆಡಿ ಆದಂತೆ ಕಂಡು ಬರ್ತಾ ಇದೆ. ಈ ಹಿಂದೆ ಹೈಕಮಾಂಡ್ನ ನಾಯಕರು ಸಚಿವರಿಂದ ಆಯಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರಗತಿ ಪರಿಶೀಲನೆಯನ್ನ ಮಾಡೋದಕ್ಕೆ ಮತ್ತು ಸಚಿವರ ಪರ್ಫಾರ್ಮೆನ್ಸ್ ಅನ್ನ ಅಳತೆಗೋಲನ್ನು ಹಾಕೋದಕ್ಕೆ ಅವರಿಂದ ರಿಪೋರ್ಟ್ ಕಾರ್ಡ್ ಅನ್ನು ಪಡೆದುಕೊಂಡಿದ್ರು. ಅದರ ಪರಿಶೀಲನೆ ಒಂದು ಕಡೆ ನಡೀತಾ ಇದೆ. ಇದೀಗ ಶಾಸಕರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ ಆಧಾರದ ಮೇಲೆಯೂ ಕೂಡ ಸಚಿವರ ಭವಿಷ್ಯ ಇದರ ಮೇಲೆ ನಿಂತಿದೆ ಅಂತಲೇ ಹೇಳಬೇಕು. ಮುಂದಿನ ದಿನಗಳಲ್ಲಿ ಯಾರು ಅತಿ ಹೆಚ್ಚು ವಿರೋಧವನ್ನ ಎದುರಿಸುವಂತಹ ಅಥವಾ ಇಲಾಖೆಯ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು ಅಥವಾ ಶಾಸಕರಿಗೆ, ತಮ್ಮದೇ ಪಕ್ಷದ ಶಾಸಕರಿಗೆ, ಹಿರಿಯ ಶಾಸಕರಿಗೆ ಸಚಿವರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ತಾಳೆ ಹಾಕಿ ನೋಡುವಂತಹ ಹೈಕಮಾಂಡ್ ಇದನ್ನ ಮುಂದಿನ ದಿನಗಳಲ್ಲಿ ಪರಿಗಣಿಸುವಂತಹ ಸಾಧ್ಯತೆಗಳಿದಾವೆ. ಮತ್ತು ಯಾರು ಮುಂದೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆದ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ, ಸರ್ಕಾರವನ್ನ ಡಿಫೈನ್ ಮಾಡ್ಕೊಳ್ತಾರೆ ಮತ್ತು ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗುವಂತಹ ಶಾಸಕರು ಯಾರಿದ್ದಾರೆ ಇದೆಲ್ಲವನ್ನು ಕೂಡ ಫಿಲ್ಟರ್ ಮಾಡುವಂತಹ ಕೆಲಸ ಕೆಪಿಸಿ ಕಚೇರಿಯಲ್ಲಿ ಇದೀಗ ಸುರ್ಜೇವಾಲಾ ಅವರಿಂದ ನಡೀತಾ ಇದೆ. ಹೀಗಾಗಿ ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಒಟ್ಟು 63 ಶಾಸಕರ ಜೊತೆ ಸುರ್ಜೇವಾಲಾ ಅವರು 1-to-1 ಮಾತುಕತೆಯನ್ನು ನಡೆಸ್ತಾರೆ. ಶಾಸಕರ ಸಭೆ ಮುಗಿದ ಬಳಿಕ ಸಚಿವರಿಗೂ ಕೂಡ ಇದೇ ರೀತಿಯಲ್ಲಿ ಸಮಯವನ್ನು ನಿಗದಿ ಮಾಡಲಾಗುತ್ತೆ. ಯಾವ ಇಲಾಖೆಯ ಬಗ್ಗೆ ಅಪಸ್ವರಗಳು ಕೇಳಿಬಂದಿದ್ದಾವೆ, ಯಾವ ಸಚಿವರ ಕಾರ್ಯವೈಖರಿ ಬಗ್ಗೆ ಬೇಸರಗಳನ್ನ ಶಾಸಕರು ವ್ಯಕ್ತಪಡಿಸಿದ್ದಾರೆ ಅಂತ ಸಚಿವರಿಗೂ ಕೂಡ ಬುಲ ಹೊಡಿಸಿ ಅವರ ಜೊತೆಗೂ ಕೂಡ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ನಡೆಸ್ತಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.